ಮೂಡ ಹಗರಣ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಳ್ತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಿಎಂ ಅವರನ್ನ ಸಿಲುಕಿಸೋದಕ್ಕೆ ಹೋಗಿ ತಾವೇ ತೋಡಿದ ಹಳ್ಳಕ್ಕೆ ಬಿದ್ರ ದೋಸ್ತಿ ನಾಯಕರು. ಈ ಹಗರಣದಲ್ಲಿ ಹೇಗಾದರೂ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು, ಕೊಡಿಸಬೇಕು ಅನ್ನುವಂತ ಪಡವನ್ನ ತೊಟ್ಟಿತ್ತು ಬಿಜೆಪಿ. ಆದ್ರೆ ಈಗ ಬಿಜೆಪಿಯ ನಾಯಕರನ್ನೇ ಇದು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಬಿಜೆಪಿ ಅವಧಿಯ ಪ್ರಕರಣಗಳಿಗೂ ಕೂಡ ಮರುಜೀವ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಕೋರ್ಟ್ನಲ್ಲಿ ಬಿಜೆಪಿ ಅವಧಿಯ ಪ್ರಕರಣಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ವಾದ ಪ್ರತಿವಾದದ ವೇಳೆ ಬಿಜೆಪಿ ಅವಧಿಯ ಹಗರಣಗಳು ಪ್ರಸ್ತಾಪ ಆಗಿದೆ. ಶಶಿಕಲಾ ಜೊಲ್ಲೆ, ನಿರಾಣಿ, ಎಚ್ಡಿಕೆ ವಿರುದ್ಧದ ಕೇಸ್ ಕೂಡ ಪ್ರಸ್ತಾಪ ಆಗಿದೆ. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಕೇಳಿದ್ದಾರೆ ಲೋಕಾಯುಕ್ತ. ಆದ್ರೆ ಅವರಿಗೆ ಪ್ರಾಸಿಕ್ಯೂಷನ್ ಅವಕಾಶವನ್ನ ಕೊಟ್ಟಿಲ್ಲ. ನ್ಯಾಯಾಲಯದ ಮುಂದೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಹಿರಿಯ ವಕೀಲರು. ಈ ಪ್ರಕರಣದ ಕುರಿತು ವಿವರ ಕೇಳಿದ್ರೆ ದೋಸ್ತಿಗೆ ಕಂಟಕ ಎದುರಾಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಕೂಡ ಇದೇ ಮಾತನ್ನ ಹೇಳ್ತಾ ಇತ್ತು. ನಿರಾಣಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತ ಈಗಾಗಲೇ ಅವಕಾಶವನ್ನ ಕೇಳಿರುವಂಥ ಪ್ರಕರಣಗಳು ಈಗಾಗಲೇ ಬಾಕಿ ಇರುವಂಥ ಸಂದರ್ಭದಲ್ಲೇ ಅದೆಲ್ಲವೂ ಕೂಡ ಅನೇಕ ದಿನಗಳಿಂದ ಬಾಕಿ ಇದೆ. ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿಲ್ಲ, ಅದಕ್ಕೆ ತಡೆಯನ್ನ ಕೊಡಲಾಗಿದೆ. ಆದರೆ ಸಿಎಂ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ತರಾತುರಿಯಲ್ಲಿ ನೀಡಿದ ಹೇಗೆ, ಯಾಕೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೇ ವಿಚಾರ ನಿನ್ನೆ ಈ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತಲ್ಲ, ಆ ಸಂದರ್ಭದಲ್ಲೂ ಕೂಡ ಇದು ಮೆನ್ಷನ್ ಆಗಿದೆ. ಅವರ ವಿರುದ್ಧವೂ ಕೂಡ ಪ್ರಕರಣ ಇದೆ, ಆದರೆ ಅದು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿಲ್ಲ ಅನ್ನುವಂಥದ್ದು ರೀತಿ ಆಗಿದೆ. ಒಂದು ವೇಳೆ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ದೋಸ್ತಿ ನಾಯಕರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ.